ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ತಾಂಡವೇಶ್ವರ ದೇವಸ್ಥಾನದಲ್ಲಿ 2ನೇ ಕಾರ್ತಿಕ ಸೋಮವಾರ ಪ್ರಯುಕ್ತ ಶ್ರೀ ತಾಂಡವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಬೆಳಗ್ಗೆಯಿಂದ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಹಾಗೂ ದೇವಸ್ಥಾನದ ಒಳಗಡೆ ಶ್ರೀ ಪಾರ್ವತಿ ದೇವಿ, ನಾಗರಕಲ್ಲು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರುಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ವಿಶ್ವನಾಥ ದೀಕ್ಷಿತ್ ಅವರು, ಕರ್ನಾಟಕದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ದೇವಸ್ಥಾನ ಹೊಳಲು ಗ್ರಾಮದಲ್ಲಿ ಇರುವುದು ವಿಶೇಷವಾಗಿದೆ. ರಾಜ್ಯದ ಬೇರೆಯ ಜಿಲ್ಲೆಗಳಿಂದ ಹಾಗೂ ದೂರದ ಊರಿಂದ ಬಂದು ಪೂಜೆ ನೆರವೇರಿಸಿಕೊಂಡು ಹೋಗ್ತಾರೆ. ಆದ್ದರಿಂದ ಈ ದಿನ ಎಲ್ಲರೂ ಪೂಜೆಯನ್ನು ಮಾಡಿದರೆ ಅವರ ಕುಟುಂಬಕ್ಕೆ ಹಾಗೂ ಎಲ್ಲರಿಗೂ ಒಳಿತಾಗುತ್ತೆ ಎಂಬ ನಂಬಿಕೆ ಇದೆ ಅಂತ ಹೇಳಿದರು. ಎರಡನೇ ಕಾರ್ತಿಕ ಸೋಮವಾರದಿಂದ ಮಹಾನ್ಯಾಸಪೂರ್ವಕವಾಗಿ ಏಕಾವಾರ ರುದ್ರಾಭಿಷೇಕ ಇದೆ. ಅರ್ಚನೆ ಅಭಿಷೇಕಗಳು ನಡೀತಾ ಇದೆ. ಈ ಗ್ರಾಮದ ಮುಖ್ಯಸ್ಥರಾದಂಥ ಎಚ್ ಆರ್ ಶಿವಣ್ಣವರು ದಾಸೋಹ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೂವಿನ ಅಲಂಕಾರ, ರುದ್ರಾಭಿಷೇಕ, ರುದ್ರಾಭಿಷೇಕ, ಹೂವಿನ ಅಲಂಕಾರ ಮಾಡಿದ್ದಾರೆ. ನಂತರ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ ಎಲ್ ಶಿವಣ್ಣ ಹಾಗೂ ಕುಟುಂಬದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿ ಶಿವಣ್ಣನವರು, ಕಾರ್ತಿಕ ಸೋಮವಾರದ ಪ್ರಯುಕ್ತ ನಮ್ಮ ಕುಟುಂಬದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಆದ್ದರಿಂದ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ತಮ್ಮ ಈ ಅಳಿಲು ಸೇವೆಯಿಂದ ದೇವರು ಎಲ್ಲರಿಗೂ ಒಳಿತನ ಮಾಡಬೇಕು ಅಂತ ಹೇಳಿದರು. ಕಾರ್ತಿಕ ಮಾಸದ 2ನೇ ವಾರದ ಒಂದು ಕಾರ್ಯಕ್ರಮ ಅಮ್ಮನಲ್ಲಿ ಭಾಳ ವರ್ಷದಿಂದ ದೇವರಿಗೆ ಪೂಜೆ, ಅನ್ನಸಂತರ್ಪಣೆ ಎಲ್ಲರೂ ಕೂಡ ಸಾಂಗವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸಾರಿ ನಮ್ಮ ಮಗ ಯೋಗೇಶ್ ಕುಮಾರ್ ಅಷ್ಟೇ ಮಾಡ್ಕೊಂಡು ಅನ್ನದಾಸೋಹ ಮಾಡ್ತಿದ್ದೀವಿ. ನಾವು ನಮ್ಮ ಕೈಲಾದಷ್ಟು ಅನ್ನದಾಸೋಹ ಮಾಡ್ತಾಯಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಮು, ಹರಿಪ್ರಸಾದ್, ತಾಂಡವೇಶ್, ಶ್ರೀಧರ್, ಜಟ್ಟಿಕುಮಾರ್, ಪುಟ್ಟಸ್ವಾಮಿ, ಶ್ರೀ ತಾಂಡವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಚ್ ಎಸ್ ಮೋಹನ್ ಕುಮಾರ್, ಉಪಾಧ್ಯಕ್ಷರಾದ ಎಚ್ ಪಿ ದೊಡ್ಡೇಗೌಡ, ಕಾರ್ಯದರ್ಶಿ ಎಸ್ ಕೃಷ್ಣ ಹಾಗೂ ಸದಸ್ಯರುಗಳಾದ ಚಿಕ್ಕೇಗೌಡ, ಶಿವಣ್ಣ, ಶಿವಲಿಂಗಯ್ಯ, ಅನುಸೂಯ, ದೇವಸ್ಥಾನದ ಅರ್ಚಕರಾದ ಪ್ರದೀಪ್ ದೀಕ್ಷಿತ್, ಮನು ದೀಕ್ಷಿತ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು.